ಮಿಸ್ಟರ್ ಪ್ರತೀಕ್ ಅವರು ಹೀರೋ ಅಂತ ಅವ್ರ ಅಪ್ಪ ಅಮ್ಮ ಅನ್ಕೊಂಡವ್ರೆ. ಆದರೆ ನೋಡಿ ಇವರ ಮಾಟಿ ಸುನಂದಮ್ಮ ಅಂತ ಇವ್ರ ಹೆಸರು. ಇವರ ಸುಪುತ್ರ ಜ್ಯೇಷ್ಠ ಪುತ್ರ ಏನೋ ನಿನ್ನ ಹೆಸರು? ಸುದರ್ಶನ್. ಇವರು ಅವ್ರ ಪಿತಾಜಿ. ನಿಮ್ಮ ಅಪ್ಪನ ಹೆಸರೇನು? ಸಿದ್ದೇಗೌಡ. ನಿಮ್ಮ ಅಮ್ಮನ ಹೆಸರು? ಸುನಂದ. ಈ ಅಮ್ಮ ಯಾರು? ಅಮ್ಮ ನಿಮ್ಮ ಅಜ್ಜಿ ಹೆಂಗೆ ನಿಮ್ಮ ಅಜ್ಜಿ? ಒಂದು ಸ್ವಲ್ಪ ನಿಮ್ಮ ಅಜ್ಜಿ ಬಗ್ಗೆ ಹೇಳು. ಒಳ್ಳೆ ಅಜ್ಜಿನ ಅಥವಾ ವಾತಾವರಣ ಇದ್ದಂಗೆ? ಅಜ್ಜಿ ವಾತಾವರಣ ಹೆಂಗೆ? ಕೂಲಿದ್ದಾಗೆ ಒಳ್ಳೆ ಇದು ಕೊಡುತ್ತೆ. ಟೆಂಪರೇಚರ್ ಹಾಟ್ ಇತ್ತು ಅನ್ಕೋ. ಟೆಂಪರೇಚರ್ ಹಾಟ್ ಯಾಕೆ ಆಗುತ್ತೆ? ಹೇಳಿದ ಮಾತು ಕೇಳಿರಲ್ಲ ನೀನು. ಅವಾಗ ಜೈ ಅಂದಿರ್ತೀಯ, ಅವಾಗ ಅಜ್ಜಿಗೆ ಇದು ಮೆಣಸಿಕಾಯಿ ಬಾಣ್ಲಿಗೆ ಹಾಕಿ ಒಂದು ಮಾಗಾಡ್ಸಿರುತ್ತೆ. ಇವನು ಹೆಂಗಮ್ಮ? ಅಜ್ಜಿ ಕೇಳ್ಬೇಕು ಇದನ್ನ. ಈ ಮಹಾನ್ ಭಾವ ಕೆಲಸ ಇಲ್ಲದ ಕೆಲಸ ತೋರ್ಸಿ ಹೋಗ್ತಾನೆ. ಕೆಲಸ ರಾತ್ರಿ ನಾನು ನೋಡ್ಲಿಲ್ಲ ಅವರು ದಿನ. ನೀನು ಅಷ್ಟೇ ರಾತ್ರಿ ಪೂಜೆ ಮಾಡಕ್ ಇಟ್ಕೊಂಡಿದ್ರೆ ಚಪ್ಪಲಿ ಸ್ಟ್ಯಾಂಡ್ ಅಂತಾರೆ. ದಿನ ಆಂಟಿ ನುಡಿಸ್ತೈತೆ ಎತ್ತಿಕ್ಕಲ್ಲ, ದಿನ ಎತ್ತಿಕ್ಬೇಕು. ಇವತ್ತು ರಾತ್ರಿ ಊಟ ಮಾಡ್ಬೇಕಾದ್ರೆ ಬಾಯಿ ಮುಚ್ಚಿಲ್ಲ. ಎಲ್ಲ ಹೇಳ್ತಾರೆ. ಯಾರು? ನಾನು ಸಂಬಂಧನೇ ಇಲ್ಲ ಅಜ್ಜಿ ಏಟ್ ಮಾಡ್ತೈತಿ ಹಿಂಗೆಲ್ಲ ಗಲೀಜ್ ಮಾಡಿರ ಅಂತ. ಓಕೆ, ಇವತ್ತು ಎಲ್ಲಿಗೆ ಹೊರಟಿದ್ದೀರಾ? ಧರ್ಮಸ್ಥಳ. ನಿಜ? ನಿಜ. ಏನೇನು ಸಮಾಚಾರ? ಯಾರ್ಯಾರು? ನಾನು, ನಮ್ಮ ಮಮ್ಮಿ. ಇವನೇನು ಮೇಕಪ್ ಇಲ್ಲ ಹುಡುಗಿ ಹಂಗ ನೀನು? ಏನು ಫೇರಲಲ್ಲಿ ಹಚ್ಕೊಂತ ಇದೆಯಾ? ಫೇರ್ ಅಲ್ಲೇದು ತತ್ತ ಯಾವ್ದು ನೋಡೋಣ? ಫೇರ್ ಅಂಡ್ ಹ್ಯಾಂಡ್ಸಮ್. ಓಹೋ ಅವ್ರೇ ಯಾತ ಇದ್ಲೇ ಅಲ್ಲಿಗೆ ಹೋತು? ಅಮುಕ್ ಬಿಟ್ಟ. ತಂಬ ಹಚ್ಚಿದ್ದುನ ಯಪ್ಪ ಈಟೊಂದೈತೆ ಅದನ್ನ ನೀಟಾಗಿ ಹಚ್ಕ. ಹೆಂಗೂ ಇವನು ಹ್ಯಾಂಡ್ಸಮ್ ಕಮ್ಮಿ ಇದೆ ಒಂದಿಟ್ಟು. ಫೇರ್ ಆ್ಯಂಡ್ ಹ್ಯಾಂಡ್ಸಮ್ ಹಚ್ಚಿ ಹ್ಯಾಂಡ್ಸಮ್ ಮಾಡಿಬಿಡಮ್ಮ. ನಂಗೆ ಹಚ್ಕೋಬಾರ್ದು. ಹಚ್ಕ. ಮತ್ತೆ ಆ ಅಜ್ಜಿ ಸುಲಿಬೇಕೆ? ಬೇರೆ ಸುಲ್ ಕೊಡು ತಿಂಬಾರ್ಗೆ. ಇಬ್ರು ಮಕ್ಕ ನೋಡಿ ಭಯನೇ ಅಲ್ಲ, ಭಯನೇ ಇಲ್ದಾರ ಹೆಂಗೆ ಹೇಳ್ತಿದ್ದೀರಲ್ಲ. ಲೈಟ್ ಹಾಕ್ರಿ. ಸಾಕು ಏನಪ್ಪ ಮಾಡು ನೀವು ಬಂದಿರೋದಕ್ಕೆ. ಚೆನ್ನಾಗಿ ಕಾಣ್ಬೇಕು ವಿಡಿಯೋದಾಗೆ. ಅಪ್ಪಂದೇನ ಸೌಂಡು? ನಮ್ಮಕ್ಕ, ನಮ್ಮ ಎರಡನೇ ಅಮ್ಮ ಅಂತ ಕರೀತಾರೆ ಇವ್ರನ್ನ. ಸುನಂದಮ್ಮ, ಏನಮ್ಮ ಸಮಾಚಾರ? ಎಲ್ಲಿ ಹೊರಟಿದ್ಯಾ? ಎಲ್ಲಿ? ಧರ್ಮಸ್ಥಳ. ಹೌದೇನು? ಧರ್ಮಸ್ಥಳ ಮಂಜುನಾಥ, ನಾವು ಬರ್ತಾ ಇದೀವಿ, ನಮ್ಮನ್ನ ಕಾಪಾಡಪ್ಪ ಅಂತ. ಎಲ್ಗಮ್ಮ ಸುನಂದಮ್ಮ ಹೊರಟಿದ್ಯಾ? ಕಾರೆಲ್ಲ ಮಸಿ ತಿಕ್ತಿದ್ಯಾ? ಇಲ್ಲೆಲ್ಲ ಧೂಳು ಒರ್ಸಲ್ಲ ನೀಟಾಗೆ. ಕಾರ್ ಹಂಗೆ ಇವತ್ತು ಮರ್ಸಿಡೀಸ್ ಬೆಂಜ್ ಆಗ್ಬೇಕು ಇವತ್ತು ಹಂಗೆ. BMW ಏನೇ ಮಾಡ ಹೋಗ್ಲಿ. ಆ ಮಣ್ಣೆಲ್ಲ ತೆಗಿ. ನಮ್ಮ ಕರಿಯರನ್ನು ಇವತ್ತು ನಮ್ಮ ಕರಿಯ ಗಾಯ್ ಲಾಸ್ಟ್ ಟೈಮು ಮೈಸೂರಿಗೆ ಹೋಗಿ ಒಂದು ಕಂಟೆಂಟ್ ಮಾಡ್ಕೊಂಬಂದಿದ್ರು. ಈ ಸತಿ ಧರ್ಮಸ್ಥಳಕ್ಕೆ ಹೋಗ್ತಾವ್ರೆ.
ನೋಡಬೇಕು ಯಾವ ಕಂಟೆಂಟ್ ಮಾಡಬೇಕು ಅಂತ. ಕೊಡ್ರಿ ತಾಯಿ ಮಕ್ಕಳು. ಹಾಂ, ಕ್ಲೀನ್ ಇರಬೇಕಲ್ಲ ಕಾರು. ಈ ಕಾರ್ ಸೇಲ್ ಮಾಡಿದ್ರೆ ಎಷ್ಟು ಹೋಗ್ಬೋದು ಕಮೆಂಟ್ ಮಾಡಿರಿ. ನಾವು ಇವತ್ತು ಧರ್ಮಸ್ಥಳ ಟ್ರಿಪ್ಪಿಗೆ ಹೊರಟಿದ್ದೀವಿ. ಮನೆಯಿಂದ ಹೊರಡ್ತಾ ಇದ್ದೀವಿ. ಯಾರ್ಯಾರಪ್ಪ ಅಂತಂದರೆ ನಮ್ಮ ಅಕ್ಕ, ನಮ್ಮ ಎರಡನೇ ತಾಯಿ, ನಮ್ಮ ಪೋಷಕೆ, ಹಾಗೆ ನಮ್ಮಮ್ಮ, ನಮ್ಮ ಮಾಮ, ನಮ್ಮ ಮಾವನ ಮಕ್ಕಳು 2, ನಮ್ಮ ಕರಿಯ ಕಾರಲ್ಲಿ ನಾವು ಧರ್ಮಸ್ಥಳಕ್ಕೆ ಹೊಂಟಿದ್ದೀವಿ. ಬನ್ನಿ ಹಂಗೆ ಹೋಗ್ತಾ ಯಾವ ರೀತಿ ಇರುತ್ತೆ ನಮ್ಮ ಟ್ರಿಪ್ಪು, ಎಂಜಾಯ್ಮೆಂಟ್ ಎಲ್ಲ ಹೆಂಗಿರುತ್ತೆ ಅಂತ ತೋರಿಸ್ತೀವಿ. ಇನ್ನೂ ಯಾರ್ಯಾರು ಹೊಸ್ದಾಗಿ ವಿಡಿಯೋ ನೋಡ್ತಾ ಇದ್ದೀರಾ, ನಮ್ಮ ವ್ಲಾಗ್ಸ್ ನೋಡ್ತಾ ಇದ್ದೀರಾ, ದಯವಿಟ್ಟು ಫಾಲೋ ಮಾಡಿ ಅಂತ ಹೇಳ್ತಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವ್ಲಾಗ್ಸ್ ಎಂಜಾಯ್ ಮಾಡಬೇಕು ಅಂದರೆ ನಾವೇನು ಮಾತಾಡ್ತಿದ್ದೀವಿ ಅದ್ರ ಬಗ್ಗೆ ನೋಡ್ಬೇಕಂದ್ರೆ, ಕಂಪ್ಲೀಟಾಗಿ ಅರ್ಥ ಆಗ್ಬೇಕಂದ್ರೆ ಜಾಸ್ತಿ ಹೊತ್ತು ನೋಡ್ತಾ ಇರಿ. ಸ್ಕಿಪ್ ಮಾಡಿದ್ರೆ ಎಲ್ಲ ಅರ್ಥ ಆಗುತ್ತೆ ನಾವು ಮಾಡೋದು. ಥ್ಯಾಂಕ್ ಯು. ನಮ್ಮ ಕರಿಯ ಕಾರು ಈಗ ಹೊಂಟೈತೆ ಧರ್ಮಸ್ಥಳಕ್ಕೆ. ಇವ್ರದ್ದು ಆಗಲ್ಲ ಕಣಪ್ಪ, ಇವ್ರದ್ದು. ಒಂದು ಬಕೆಟ್ ನೀರು ಹಿಡಿದು ಅಲ್ಲಿ ಹೋಗಪ್ಪ. ಗುಂಡು ಸಿವಿಕ್ ಸೆನ್ಸ್ ಫಸ್ಟ್. ಹಾಂ ಹಾಂ, ಇದು ಇತ್ಲಾಗ ಇಲ್ಲಿ. ಹಾಂ ಬಿಡು, ಕ್ಲೀನ್ ಇಡು, ಲಿಟಲ್ ಬಿಟ್ ಕ್ಲೀನ್ಡು. ಇನ್ನೂ ಮನೆ ಒಳಗೆ ಕ್ಲೀನ್ ಮಾಡ್ದಂಗೆ ಮಾಡಿಲ್ಲ, ಮಾಡಬೇಕು, ಕಂಪ್ಲೀಟ್ ಆಗ. ಹೂವು, ರೋಜಾನ್ ಗಿಡ ಅಂತಾರಲ್ಲ, ಸೊಳ್ಳೆ. ಸೊಳ್ಳೆ ರಕ್ತ ಕುಡಿಯೋದಲ್ಲದೆ ಅದು ಕುಡಿಯುತ್ತದೆ. ಏಕಾ ಮಾಮ ನೋಡು ಇತ್ಲ ಎಲ್ಲಿಗೆ ಹೊರಟಿದ್ದೀವೆಲ್ಲ? ಮೈಸೂರು. ಧರ್ಮಸ್ಥಳ ಕಣಮ್ಮ ತಾಯಿ. ಗಂಗಮ್ಮನವ್ರೆ ಎಲ್ಲಿಗೆ ಹೊರಟಿದ್ದೀರಾ? ಧರ್ಮಸ್ಥಳ. ಇನ್ನೇನು ಸಮಾಚಾರ? ಯಾರ್ಯಾರು ಹೊರಟಿದ್ರಿ? ಯಾರ್ಯಾರು ಹೊರಡ್ತಾ ಇದ್ದೀರಾ ಈಗ? ಆ ಗುಂಡೆ ಯಾಕೆ ಬರಲಿಲ್ಲ? ಕೊಬ್ಬು ಸುಂದರ ಪುರಾಣಕರ ಜಾತಿ.
ಸಾಕು ಬಿಡೋಣ. ಗುಂಡ ಅಪ್ಪಾಜಿ ಈಗ ಧರ್ಮಸ್ಥಳ ಸ್ನಾನಘಟ್ಟಕ್ಕೆ ನಾವು ಬಂದಿದ್ದೀವಿ. ಜನ ತಿಂದು ಎಲ್ಲ ಕಡೆ ಬಲಿದ್ದಾರೆ. ಓ, ಎಷ್ಟೊಂದು ಜನ ಸ್ನಾನ ಮಾಡ್ತವ್ರೆ. ಸಿವಿಕ್ ಸೆನ್ಸ್ ಆಫ್ ಇಂಡಿಯಾ. ಇದು ಧರ್ಮಸ್ಥಳದಲ್ಲಿ ಎಲ್ಲರೂ ಸ್ನಾನ ಮಾಡ್ತಿರುವಂತಹ ಪ್ಲೇಸು. ಸ್ನಾನ ಮಾಡಲಿ, ಎಲ್ಲ ಮಾಡಲಿ, ಖುಷಿ ಇದೆ. ಅದೇ ರೀತಿಯಾಗಿ ಇದನ್ನೆಲ್ಲ ಬಿಟ್ಟು ಹೋಗಿದಾರಲ್ಲ ಕಸ, ಇದನ್ನ ಯಾರು ಕ್ಲೀನ್ ಮಾಡೋದು? ಅವ್ರದ್ದು ನನ್ನ ಹೋಯ್ದಾವ ಯಾತ್ರವರ ಅವರಿಬ್ರು ಈಗ ಸ್ನಾನ ಮಾಡ್ಬೋದು. ನನಗೆ ಹೆಂಗೆ ಗೊತ್ತು ಸ್ನಾನ ಮಾಡ್ಬೋದು? ಇದೇ ಬಟ್ಟೆ ಇದೇ ಇದರಲ್ಲೇ ಹೋಗ್ತೀನಿ ಅಂದರೆ ಹೋಗೋಣ. ಸ್ನಾನ ಆಯಿತು. ಧರ್ಮಸ್ಥಳ ನೇತ್ರಾವತಿಯಲ್ಲಿ ದೇವ್ರೇ ಮಂಜುನಾಥಪ್ಪ ಕಾಪಾಡಪ್ಪ. ಸ್ನಾನ ಆಯಿತು. ಈಗ ದೇವಸ್ಥಾನದ ಒಳಗಡೆ ಹೋಗ್ಬೇಕು. ನಾವಲ್ಲ ಬರ್ಬೇಕು.
ಅಲ್ಲೇ ಮಗದಾಗ ಹಾಕೊಳ್ತಿ ಇಷ್ಟು ಬೇಗ ಬಂದಿರಲಿಲ್ಲ. ಶರ್ಟ್ ತೆಗಿಬೇಕಂತ. ದೇವಸ್ಥಾನಕ್ಕೆ ಬಂದರು ಫೇಸ್ಬುಕ್ ನೋಡೋದು. ದೇವ್ರ ದರ್ಶನ ಆಗಿದ್ರು ಪರವಾಗಿಲ್ಲ, ಫೇಸ್ಬುಕ್ ದರ್ಶನ ಆಗ್ಬೋದು. ದೇವಸ್ಥಾನದ ದರ್ಶನ ಆಯಿತು. ಆ್ಯಕ್ಚುಲಿ ನಮ್ಮಂಥವರೆಲ್ಲ ಈ ಥರ ದೇವಸ್ಥಾನಗಳಿಗೆ ಬರಬಾರ್ದು. ಮನಸ್ಸಲ್ಲಿ 1000 ಕೊಳೆ ಇಟ್ಕೊಂಡು ದೇವರೇ ಆ ಕೊಳೆ ಕ್ಲೀನ್ ಮಾಡಪ್ಪ ಅಂದರೆ ಏನು ಉಪಯೋಗ ಇಲ್ಲ. ಮನಸ್ಸಲ್ಲಿ ಭಕ್ತಿ. ನಾನು ಅಲ್ಲಿರೋ ಊರಿಗೆ ಆಂಜನೇಯ ಸ್ವಾಮಿಗೆ ಹೋಗಿ ದೇವಸ್ಥಾನಕ್ಕೆ ಕೈ ಮುಗಿದಿಲ್ಲ. ಇನ್ನು ಇಲ್ಲಿಗೆ ಬಂದು ಅಲ್ಲಿಂದ 300 ಕಿಲೋಮೀಟ್ರ್ ಬಡ ಬಂದು ಇಲ್ಲಿ ಕೈ ಮುಗಿತಾ ಇದ್ದೀನಿ ಅಂದರೆ ಇದು ನಾಟಕೀಯ ಅನ್ನಿಸ್ತಾ ಇತ್ತು ನನಗೇನೆ. ಏನೋ ಊಟದ ಹಾಲು ಎಲ್ಲ ಕ್ಲೀನ್ ಮಾಡಿದ್ದಾರೆ. ಫ್ರೆಶ್ ಇಷ್ಟು ದೊಡ್ಡ ಊಟದ ಹಾಲು, ಡೈನಿಂಗ್ ಹಾಲ್, ಮಜ್ಜಿಗೆ. ನಮ್ಮ ಕ್ಯೂ ಇಲ್ಲಿ ಕ್ಯೂವಲ್ಲಿ ಹೋಗ್ತಾ ಇದ್ದೀವಿ. ಧರ್ಮಸ್ಥಳಕ್ಕೆ ಬಂದ್ವಿ. ಏನು ಬೇಡ್ಕೊಂಡಮ್ಮ? ನಾನೇನು ಅನ್ಕೊಂಡೆ ಗೊತ್ತಾ, ಮನಸ್ಸಿನಾಗೆ ಒಂದು ತಟ್ಟಿ ಕೊಳೆ ಹಾಕ್ಕೊಂಡು ಮನ್ಸಿನ ಕೊಳೆ ಕ್ಲೀನ್ ಮಾಡ್ಕೊಂಬಾರ್ದು, ಬಡ ಖಾರ ಹಾಕೊಂಡು ಡೀಸೆಲ್ ಇಟ್ಕೊಂಡು ಬಂದು ಮಂಜುನಾಥ ಕೈ ಮುಗಿದು ಎಲ್ಲ ಕೊಳೆ ಮನ್ಸಿನ ಕೊಳಕು ಎಲ್ಲ ತೆಗಿಯಪ್ಪ ಅಂದರೆ ಹೆಂಗೆ ತೆಗಿತಾರೆ? ಅಲ್ವಾ? ಕಷ್ಟ ಆಗುತ್ತೆ ದೇವ್ರಿಗೂ. ನಾವು ಪರಿಶುದ್ಧರು ಆಗಬೇಕು ಅಂತಂದರೆ ನಮ್ಮಲ್ಲಿರೋ ಆಸೆಗಳನ್ನ ತೊರಿಬೇಕು. ಅದೇನಮ್ಮ? ಪರಮಾತ್ಮ ನಮ್ಮನ್ನು ಅಲ್ಲೇ ಎಲ್ಲಿದ್ರೂ ಕಾಪಾಡ್ತಾರೆ. ಒಂದಿಷ್ಟೇ ಸಿಂಪಲ್ಲು. ಇದ್ದೂರಾಗಿರೋ ಆಂಜನೇಯ ಸ್ವಾಮಿಗೆ ಹೋಗಿ ನಾವು ಕೈ ಮುಗಿದಿಲ್ಲ, ಇಲ್ಲಿ ಮಂಜುನಾಥ ಸ್ವಾಮಿಗೆ ಬಂದು ಕೈ ಮುಗಿತಿದ್ದೀವಿ ಅಂದರೆ ಇದು ನಮ್ಮ ತೋರ್ಪಡಿಕೆ, ಆಮೇಲೆ ಬೂಟಾಟಿಕೆ ಅನ್ನೋ ಒಂದು ನನಗೆ ಅನ್ನಿಸ್ತಾ ಐತೆ. ಗೊತ್ತಿಲ್ಲ, ಆ ದೇವರು ಆ ಭಕ್ತಿ ಬರಬೇಕು ನಮಗಿನ್ನು. ಪ್ರಸಾದ ಸ್ವೀಟು ಖಾರ.
ಡೀಲ್ ಆಯ್ತು. ಮಂಜುನಾಥ ಸ್ವಾಮಿಯ ಪ್ರಸಾದ. ಎಷ್ಟೋ ಜನಕ್ಕೆ ಊಟ ಹಾಕಿದ ಹಾಲು. ನಾನೇ ಜೀವನದಲ್ಲಿ 3-4 ಸತಿ ಊಟ ಮಾಡ್ಕೊಂಡು ಹೋಗಿದ್ದೀನಿ ಇಲ್ಲಿ. ಎಷ್ಟು ಕ್ಲೀನು ಹೈಜಿನಿಕ್ ಮೇಂಟೈನ್ ಮಾಡ್ತಾರೆ, ಸೂಪರ್ ಆಗಿದೆ. ಹಾಂ, ಯಾಕೆ ಇಲ್ಲೇ ಹತ್ರ ಯಾಕೆ ಆಗಲ್ಲ ನಿಮ್ಮ ಕೈಲಿ ಹತ್ತಕ್ಕೆ? ಹತ್ತಕ್ಕಾಗುತ್ತೆ. ಹಾಂ, on the streets of Manjunatha temple. ದರ್ಶನ ಎಲ್ಲ ಆಯಿತು. ದರ್ಶನನೂ ಆಯಿತು, ಊಟನೂ ಆಯಿತು. ಇವಾಗ ಬೆಂಗಳೂರು ಕಡೆ ಪಯಣ. ಒಂದು ಫೋಟೋ ತೆಗಿ, ಒಂದು ಫೋಟೋನೇ ತೆಗಿ. ₹20 ಜಾಬಾಗೆ ₹20. ಅಂತ ಬೇಕಿಲ್ಲ. ಫೋನ್ ಯಾಕೆ ಎತ್ತುತ್ತಿಲ್ಲ? ಹೋಗ ನೋಡ್ಕೊಬ, ಕಾರ್ ತೆಗೆ. ಈಗ ಬರಬೇಕು ನೀಟಾಗಿ. ನಮ್ಮ ಅಮ್ಮನ ತೊಟ್ಟವ ನೀಟಾಗಿ. ಒಂದು 50 ಪೈಸೆ ಆ್ಯಕ್ಟಿಂಗ್ ಮಾಡು. ಅಲ್ಲಿ ಬರ್ತಾ ಇದ್ದಾರೆ. ಆಮೇಲೆ ದೇವಸ್ಥಾನ ಕಾಣ್ಬೇಕು. ಕದ್ದು 8 ಲಕ್ಷ ತಗೋಬೇಕು. ಸರಿಗೆ ಮಾಡಿಲ್ಲ. ಇನ್ನೊಂದ್ಸತಿ ಇವರೇ ಬಂದಿದ್ದು. ಇವರ ಆಟೆಯಿಂದಲೇ ನಾವು ಇವತ್ತು ಧರ್ಮಸ್ಥಳ ಪ್ರಸಾದ. ಪ್ರಸಾದ ತಿನ್ಕೊಂಡು ನಾವು ಈಗ ಕಾರ್ ಹತ್ತುತ್ತಾ ಇದ್ದೀವಿ, ಹೊರಟಿದ್ದೀವಿ. ಕರೆಕ್ಟಾಗಿ ಟೈಮ್ ಎಷ್ಟಾ? 4-5 ಗಂಟೆ ಅಷ್ಟೊತ್ತಿಗೆ ಹೊರಡ್ತೀವಿ. ಧರ್ಮಸ್ಥಳ 5 ಗಂಟೆ ಬಿಟ್ಟರೆ
ಕರೆಕ್ಟಾಗಿ 299 ಕಿಲೋಮೀಟ್ರ್ ಬಂದ್ಬಿಟ್ಟಿದ್ದೀವಿ ಬೆಂಗಳೂರಿಂದ ಧರ್ಮಸ್ಥಳಕ್ಕೆ. ಬಾಯ್ ಬಾಯ್ ಮಂಜುನಾಥ ಸ್ವಾಮಿ, ಬಾಯ್ ಬಾಯ್. ಹೊಲ್ಡನೇನಮ್ಮ ಹತ್ಕೊಂತೀರಾ? ರಿವರ್ಸ್ ಹಾಕ್ಲಾ? ಹತ್ಕೊಳ್ರಿ ಎಲ್ಲ ಹತ್ಕೊಳ್ರಿ. ಕಾತ್ಲು ಲೈಟ್ ಹಾಕಿರೇನು ಅವ್ರು ತಾತಂದು ಹೋಗೈತೆ ಅವನಲ್ಲಿ ತಮ್ಮ ಏನು ಹೊರಟ್ವಿ ಬ್ಯಾಂಗ್ಳೂರ್. ಸೆಕೆ ಆಗ್ತೈತೆ ನಮಗೆ ಇಲ್ಲಿ ಕುಕಾಕ ಒಂದು ತಲ್ತನ ಮೇಲೆ ಬಡ್ದು ಬಿಡ್ತೀನಿ. ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ ಅನ್ಸುತ್ತದೆ. ಗಂಟೆ ಹೊಡೆದಿದೆಯಾ? ನೋಡೋಣ ಬೆಂಗಳೂರು ಕಡೆ. ಹೊಟ್ಟೆ ತುಂಬ ಉಂಡ್ರಾ? ಟಾಯ್ಲೆಟ್ಗೆ ಹೋಗಿದ್ರೆ ಫ್ರೀ ಟಾಯ್ಲೆಟ್ ಅಂತ ಹೋಗಿ. ಧರ್ಮಸ್ಥಳ ಮಂಜುನಾಥ ಸ್ವಾಮಿ ದರ್ಶನ ಆದಮೇಲೆ ತಡ್ಕ ನಾಲ್ಕಾದ್ರು ನಾನೇ 40 ಕೊಡ್ಬೇಕಾ ಇನ್ನು ಇವರಿಗೆ